ಈ ಜಗತ್ತು ನಾದಮಯ ಅಂತ ಹೇಳ್ತಾರೆ. ಕೃಷ್ಣನ ಕೈಯಲ್ಲಿ ಏನಿದೆ ಹೇಳಿ? ಕೃಷ್ಣನ ಕೈಯಲ್ಲಿ ಕೊಳಲೆ, ವಿಷ್ಣುವಿನ ಕೈಯಲ್ಲಿ ಶಂಖ ಇದೆ, ಹೌದಲ್ವಾ? ಶಿವನ ಕೈಯಲ್ಲಿ ಡಮರು. ಈ ಸಂಗೀತ ಅನ್ನುವಂಥದ್ದು ಇಡೀ ಜಗತ್ತಿಗೆ ಸಂಬಂಧಪಟ್ಟದ್ದು, ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು. ಅದು ದೇವರಿಗೆ ಬೇಕು, ಮಾನವನಿಗೆ ಬೇಕು, ಭಗವಂತನಿಗೆ ಬೇಕು. ಹಾಗೆ ನಮ್ಮ ಜೊತೆಗೆ ಈ ಸಂಗೀತ ಅನ್ನುವಂಥದ್ದು ಆಸಕ್ತಾಗಿದೆ. ಏನ್ ಸಂಗೀತ ಕಲಿತ್ರೆ ಏನ್ ಲಾಭ ಅಂತ ಕೇಳಿದ್ರೆ ಸಾಕಷ್ಟು ಲಾಭ ಇದೆ. ಶಾರೀರಿಕವಾಗಿ, ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕು. ಅವರಿಗೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ, ಬೌದ್ಧಿಕವಾಗಿ ಎರಡು ಶಿಕ್ಷಣದ ಅಗತ್ಯ ಇದೆ. ಒಂದೊಂದು ಸಂಗೀತ ತರಗತಿ ಹೋಗಬೇಕು ಅಥವಾ ಅವನು ಫಿಸಿಕಲ್ ಟ್ರೈನಿಂಗ್, ದೈಹಿಕ ಶಿಕ್ಷಣ ತರಗತಿಯಲ್ಲಿ ಭಾಗವಹಿಸಬೇಕು. ಆದರೆ ಎರಡನ್ನ ಸೇರಿಕೊಂಡಿರುವ ಘೋಷ, ಈ ಸಂಗೀತ ನಾದನೆ ಇದೆ, ಶಾರೀರಿಕ ಶಿಕ್ಷಣ ಇದೆ, ಎರಡೂ ಶಿಕ್ಷಣ ಈ ಘೋಷತೆ ಸಿಗುತ್ತೆ. ಹಾಗೆ ಘೋಷಣ ಕಲಿತಾ 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 ನಮ್ಗೆ ಗೊತ್ತಿಲ್ಲದೆ ಒಂದಷ್ಟು ಸಂಸ್ಕಾರಗಳು ನಮ್ಮನ್ನ ಜೊತೆ ಸೇರ್ತಾ ಹೋಗುತ್ತೆ. ನಮ್ಗೆ ಗೊತ್ತಿರಬಹುದು, ಒಂದು ಕಡೆ ನಮಗೆ ನೆಟ್ಟೆ ನಿಂತ್ಕೊಳ್ಳಿ ಬರೋದಿಲ್ಲ, ಅದಲ್ಲ? ನೆಟ್ಟೆ ನಿಂತ್ರೆ ಏನಾಗುತ್ತೆ? ಕಾರಲ್ಲಿ ಏನಾದ್ರು ಗೆರೆ ಆಗ್ತಾ ಇರ್ತೀವಿ, ಕಣ್ಣಲ್ಲಿ ಗೆರೆ ಆಗ್ತಾ ಇರ್ತೀವಿ, ಕೂತಲ್ಲೇ ಕೈಯಲ್ಲಿ ಚಿತ್ರ ಬಿಡಿಸ್ತಾ ಇರ್ತೀವಿ. ಅಂದ್ರೆ ಈ ಶರೀರ ಮತ್ತು ಮನಸ್ಸಿನ ಜೊತೆಗೆ ಒಂದು ಸಮನ್ವಯತೆ ಬರ್ತಾ ಇದೆ. ಈ ಶರೀರ ಮತ್ತು ಮನಸ್ಸಿನ ಜೊತೆಗೆ ಸಮನ್ವಯತೆಯನ್ನು ಸಾಧಿಸುವಂತ ಸಾಧನೆ ಯಾವುದು? ಘೋಷ. ಶಾರೀರಿಕ ಶಿಕ್ಷಣ ಸಿಗುತ್ತೆ, ಅದರ ಜೊತೆಗೆ ಬೌದ್ಧಿಕ ಸಂಸ್ಕಾರ ಸಿಗುತ್ತೆ. ಶರೀರ ಹೇಳುತ್ತೆ, ಮನಸ್ಸು ಕೇಳುತ್ತೆ, ಮನಸ್ಸು ಹೇಳುತ್ತೆ, ಶರೀರ ಕೇಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಸಮನ್ವಯತೆ ಇಲ್ಲ ಅಂತ ಹೇಳಿದ್ರೆ ಘೋಷ ನುಡಿಸ್ಲಿಕ್ಕಾಗ, ದೊಡ್ಡ ವಂಶ ನುಡಿಸ್ಬೇಕಾದ್ರೆ ಅಲ್ಲಿ ಕೈಯ ಬೆರಳುಗಳ ಚಲನೆ ಇರುತ್ತೆ. ಮನಸ್ಸಲ್ಲಿ ಮನಸ್ಸು ಹೇಳಿದಾಗ ಆ ಬಾಯಿಯ ಮೂಲಕ, ಆ ಗಾಳಿಯ ಹೋಗುವ ಮೂಲಕ ಅದಕ್ಕೊಂದು ಸುಮಧುರಂತ ಸಂಗೀತವನ್ನು ಕೊಡ್ತಾ ಹೋಗುತ್ತೆ. ಮಾಟ್ ಮಾಡ್ಬೇಕಾದ್ರೆ ಕಾಲು ಕೂಡ ಅದು ಹೇಳಿದ್ರೆ ಕೇಳಬೇಕಾಗ್ತದೆ, ಇಲ್ಲದ್ರೆ ಸಂಚಲನ ಮಾಟ್ ಮಾಡ್ಲಿಕ್ಕೆ. ಹೀಗೆ ಶರೀರ, ಮನಸ್ಸು, ಕಾಲು, ಕೈ ಎಲ್ಲರ ಮಧ್ಯೆ ಕೂಡ ಒಂದು ಸಮನ್ವಯತೆಯನ್ನು ಸಾಧಿಸುವಂತಹ ಈ ರೀತಿಯ ಶಿಕ್ಷಣ ಕೊಡುವಂತ ಸಾಧನೆ ಆಗುತ್ತೆ ಘೋಷ. ಈ ಘೋಷವನ್ನು ಪರಿಚಯ ಮಾಡುವಂತ ಪ್ರಯತ್ನ ಮಾಡಿದೆ. ಮೊದಲನೇದಾಗಿ ನನ್ನ ಬಲಗಡೆಗೆ ಕೊನೆಯಲ್ಲಿ ಇದೆ ಶ್ರೀಹರಿಯಲ್ಲಿ ವೇಣು ಇದೆ. ಈಗ ಹೇಳಿದೆ ಕೃಷ್ಣನ ಒಳ ಬಂದು ಆ ವೇಣುನ ಒಂದ್ಸಲ ಸ್ವರವನ್ನ ಬಿಡಿಸುವ ಪ್ರಯತ್ನ ಮಾಡ್ತಾರೆ. ವೇಣು ಅಂತ ಹೇಳ್ತಾರೆ. ಎರಡನೇದಾಗಿ ವಂಶಿ, ಶಾರದೆಯಲ್ಲಿ ವಂಶಿ ಇದೆ. ವಂಶಿಲಿ ಅದೇ ಸ್ವರ ನುಡಿಸ್ತಾರೆ. ಮೂರನೇದು ಸ್ಯಾಕ್ಸೋಫೋನ್ ಅಂತ ಹೇಳ್ತಾರೆ, ನಮ್ಮಲ್ಲಿ ನಾಗ ಅಂತ ಹೇಳ್ತಾರೆ. ಸಾಕದಾಗಿ ಮಧುರಿಕ ಅಥವಾ ಮೆಲೋಡಿಕ್ ಶ್ರೀಹಾ. ಶಂಖ, ಇದರಲ್ಲಿ ಕೂಡ 5 ಸ್ವರಗಳಿದೆ. ಸ, ಪ, ಸ, ಗ, ಪ. 5 ಸ್ವರವನ್ನ ನುಡಿಸುವಂತ ಪ್ರಯತ್ನ ಮಾಡ್ತಾರೆ. ಹಾಗೆ ಆನಕ ಸೇಡ್ರಮ್ ಅಂತ ಹೇಳ್ತಾರೆ.
ಆನಂದದಲ್ಲಿ ಅಂಕಾರ ಮತ್ತು ಅಂಕಾರ ತ ತ ತ ತ ತ್ರ 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 ಅಂಕಾರ ಅಂಕಾರ ಬಳಸಿ ಒಂದಷ್ಟು ಸ್ವರಗಳ ನುಡಿಸಲು ತರರ ತರರ ತತ್ 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 ಎತ್ತರ 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 ತತ್ ತತ್ ತತ್ತ 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 ಎತ್ತ ತತ್ತ ಎತ್ತ ಇದು ಆನಂದ ಶ್ರೀಡ್ರಮ್ ಅಂತ ಹೇಳ್ತೀವಿ. ಹಾಗೆಯೇ ಬೇಸ್ರಮ್ ಅಥವಾ ಪಣವ ಪಣವದಲ್ಲಿ ಓಂಕಾರ ಇದೆ. ಹಾಗೆಯೇ ಝಲ್ಲರಿ ಝಲ್ಲರಿ ಇಷ್ಟು ವಾದ್ಯಗಳನ್ನ ಪರಿಚಯ ಮಾಡಿದೆ. ಇಷ್ಟೆಲ್ಲ ಕೂಡ ಕಲಿಯುವಂತ ಅವಕಾಶ ನಮಗೆ ಇಲ್ಲಿ ಸಿಗುತ್ತೆ. ಬಾಕಿಯೆಲ್ಲ ಅಲ್ಲಿ ನಾವು ನೋಡ್ಬೋದು. ಬ್ಯಾಂಡ್ ಅನ್ನು ಬಾರಿಸುದು ಅಂತ ಹೇಳ್ತೇವೆ. ಬ್ಯಾಂಡ್ ಅನ್ನು ಬಾರಿಸಿದ್ರೆ ಏನಾಗುತ್ತೆ? ಬ್ಯಾಂಡ್ ಹತ್ತೋದು ಹೌದಲ್ವಾ? ಬ್ಯಾಂಡ್ ಅನ್ನು ನುಡಿಸ್ಬೇಕು, ನುಡಿಸಿದ್ರೆ ಕೇಳಬೇಕು ಅಂತ ಅನಿಸುತ್ತೆ, ಬಾರಿಸಿದ್ರೆ ಕಿವಿಯನ್ನು ಮುಚ್ಚಬೇಕಂತ ಅನಿಸುತ್ತೆ. ಆದ್ರೆ ರಾಷ್ಟ್ರೋತ್ತರ ಶಾಲೆಗಳಲ್ಲಿ ಈ ಬ್ಯಾಂಡ್ ಅನ್ನು ನುಡಿಸುವನ್ನ ಕಲಿಸುವನ್ನ ಹೇಳಿಕೊಡಲಾಗ್ತದೆ. ನಮಗೆ ಸೈನ್ಯದಲ್ಲಿ ನಾವು ನೋಡಿರ್ತೀವಿ, ಸೈನ್ಯದಲ್ಲಿ ಯಾವ ರೀತಿ ವಾದ್ಯಗಳನ್ನ ಬಳಸ್ತಾರೆ, ಯಾವ ರೀತಿ ನುಡಿಸ್ತಾರೆ, ಅದೇ ರೀತಿ ನುಡಿಸುವನ್ನ ನಮ್ಮ ರಾಷ್ಟ್ರೋತ್ತರ ಶಾಲೆಯಲ್ಲಿ ಕೂಡ ಕಲಿಸುವಂತ ಪ್ರಯತ್ನ ಮಾಡ್ತಾರೆ. ಈಗ ಇಷ್ಟೆಲ್ಲ ವಾದ್ಯಗಳನ್ನ ಸೇರಿಸಿಕೊಂಡು ಒಂದು ವಾದನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ವಂಶಿ ರಚನಾ ಶಿವರಂಜನ್ ಏಕ್ ದೌ ಏಕ್ ದೌ ಮಧುರಿಕ ಏಕ್ ದೌ ಏಕ್ ದೌ ಇದೆಲ್ಲದಕ್ಕೂ ಸೂಚನೆ ಕೊಡ್ಲಿಕ್ಕೆ ಘೋಷದಂಡ ಅಂತ ಹೇಳ್ತಾರೆ. ಘೋಷದಂಡ ಮೇಜರ್ ಸ್ಟಿಕ್ ಅಂತ ಹೇಳ್ತಾರೆ. ಅದರಲ್ಲಿ ಯಾವ ಸೂಚನೆ ಕೊಡ್ತಾರೆ ಅನ್ನೋದನ್ನ ಒಂದ್ಸಲ ಸಾಕಿ ತೋರಿಸ್ತಾರೆ. ಅಕ್ಷರ ಅಕ್ಷರ ಆನಂದಕ್ಕೆ ಒಂದು ಸೂಚನೆ ಯಾವ್ದಕ್ಕೆ ಇರುತ್ತೆ? ಏನ ಕೆಳಗೆ ಮಾಡಿ ದಂಡವನ್ನು ಅಡ್ಡಕ್ಕೆ ಇಟ್ಟಿರ್ತಾರೆ. ವಂಶಿ ಇದೇ ನೇರ ಶಂಕ ಶೃಂಗ ಈ ರೀತಿ ಸೂಚನೆಯನ್ನ ಘೋಷಣೆ ಕೊಟ್ಟಾಗ ಅದಕ್ಕೆ ತಕ್ಕ ಹಾಗೆ ಅವ್ರ ಹಿಂದೆ ಇರುವಂತಹ ತಂಡದ ಘೋಷ ಸದಸ್ಯರಿದ್ದಾರೆ. ಅವತ್ತನ್ನ ನೋಡಿಕೊಂಡು ಅದಕ್ಕೆ ಸರಿಯಾದನ್ನ ಅವ್ರು ಯಾವ ಸೂಚನೆ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ವಾದ್ಯ ನುಡಿಸ್ತಾರೆ. ಶಂಕದಲ್ಲಿ ಅದಕ್ಕೆ ನುಡಿಸ್ತೇವೆ. ಘೋಷ ಅಕ್ಷರ ಶಂಕದಳ ಸಿದ್ಧ ರಚನಾ ಸೋನಮುಖ ಏಕ್ ದೌ ಏಕ್ ದೌ
ಇಷ್ಟನ್ನು ಕೂಡ ಕೇಳಿದ್ವಿ. ನಮಗೆ ಕಲಿಯಬೇಕಂತ ಆಸಕ್ತಿ ಇದೆ ಅನ್ನೋ ಯೋಚನೆಯಲ್ಲಿ ಸಮಯ ಸಿಕ್ಕರೆ ಅವಕಾಶ ಕೊಟ್ಟು ನಾವು ಕಲಿತೇವೆ. ಇದನ್ನ ಒಳ್ಳೆಯ ಸಂಗತಿ. ಎಲ್ಲರಿಗೂ ಕೂಡ ಸಂಗೀತ ವಾದ್ಯಗಳನ್ನ ಕಲಿಬೇಕಂತ ಆಸಕ್ತಿ ಇರುತ್ತೆ. ಆದ್ರೆ ಕಲಿಬೇಕು ಏನ್ ಮಾಡ್ಬೇಕು? ಒಂದಷ್ಟು ಸಮಯವನ್ನು ಕೊಡ್ಬೇಕಾಗುತ್ತೆ. ಘೋಷಣೆ ಕಲಿಯುವ ತಪಸ್ಸು ಅಂತ ಹೇಳ್ತೇವೆ. ತಪಸ್ಸು ಅಂದ್ರೆ ಏನು? ಧ್ಯೇಯಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನವನ್ನು ಮಾಡೋದು ತಪಸ್ಸು ಅಂತ ಹೇಳ್ತೇವೆ. ಹಾಗೆಯೇ ಈ ವಾದ್ಯವನ್ನು ಮುಟ್ಟಿದ್ದಂತ ಒಂದೆರಡರಲ್ಲಿ ಕಲಿಲಿಕ್ಕಾಗಲ್ಲ. ನಿರಂತರವಾಗಿ ಅಭ್ಯಾಸ ಮಾಡಿ ಕನಿಷ್ಠ ಒಂದು 30 ನಿಮಿಷ ಸಮಯವನ್ನು ಕೊಟ್ರೆ ಕನಿಷ್ಠ ನಾವು ಒಂದು ವರ್ಷದಲ್ಲಿ ಒಂದಷ್ಟು ಅಭ್ಯಾಸವನ್ನು ಮಾಡ್ಲಿಕ್ಕೆ ಸಾಧ್ಯ, ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕಲಿತಂದ್ರೆ ನಮಗೇನು ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ನಮಗೆ ಮೂಡುತ್ತೆ. ನಾನು ಆಗ್ಲೇ ಹೇಳಿದೆ ಒಂದಷ್ಟು ಪ್ರಯೋಜನಗಳು ಏನೇನು ಸಿಗುತ್ತೆ ಅಂತ. ಅದರ ಜೊತೆಗೆ ಒಂದಷ್ಟು ಪರೀಕ್ಷೆಗಳಿದೆ. ಪ್ರಥಮ, ದ್ವಿತೀಯ, ತೃತೀಯದ ಪರೀಕ್ಷೆ ಇರುತ್ತೆ. ಪ್ರಥಮದ ಪರೀಕ್ಷೆಯನ್ನು ಮುಗಿಸ್ಬೇಕಾದ್ರೆ ಅವ್ನು 2 ರಚನೆ ನುಡಿಸಿ ತೋರಿಸ್ಬೇಕಾಗುತ್ತೆ. 2 ಸಾಂಗ್ ನುಡಿಸ್ಬೇಕು. ದ್ವಿತೀಯದ ಪರೀಕ್ಷೆ ಮಾಡಬೇಕಾದ್ರೆ ಕನಿಷ್ಠ 5 ರಚನೆ ನುಡಿಸಿ ತೋರಿಸ್ಬೇಕಾಗುತ್ತೆ. ವಿತ್ ಮಾರ್ಕ್ ಫಾಸ್ಟ್ ನುಡಿಸಿ ತೋರಿಸ್ಬೇಕು. ತೃತೀಯದ ಪರೀಕ್ಷೆಯನ್ನು ಮಾಡಬೇಕು, ಎದುರಿಸಬೇಕಾಗುತ್ತೆ. 10 ರಚನೆ ನುಡಿಸ್ಬೇಕು. ಅಂದ್ರೆ ಯಾರಿದ್ರೆ ಶಿಕ್ಷಕ ಅಂತ ನಾನು ಶಿಕ್ಷಕ ಆಗ್ತೇನೆ, ಇನ್ನೊಬ್ಬರಿಗೆ ಕಲಿಸೋದು ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದಿದ್ರೆ ಅವ್ರು 10 ರಚನೆಯನ್ನ ಕಲಿಬೇಕಾಗುತ್ತೆ. ಅವ್ರಿಗೆ ಶಿಕ್ಷಕ ಮತ್ತು ಬ್ಯಾಡ್ ಬರುತ್ತೆ. ಪ್ರಥಮ ಒಂದು ಪರೀಕ್ಷೆಯನ್ನ ಮುಗಿಸಿದ್ರೆ ಅದಕ್ಕೆ ಬ್ಯಾಡ್ ಇರುತ್ತೆ. ದ್ವಿತೀಯದ ಪರೀಕ್ಷೆ ನಡೆಸಬೇಕಾದ್ರೆ ತೋರಿಸಿದ್ರೆ ಅದಕ್ಕೆ ಬ್ಯಾಡ್ ಇರುತ್ತೆ, ವಿತ್ ಸರ್ಟಿಫಿಕೇಟ್ ಇರುತ್ತೆ. ಶಿಕ್ಷಕ ಆಗ್ಲಿಕ್ಕೆ ಬಯಸುವವರು ತೃತೀಯದ ಪರೀಕ್ಷೆಯನ್ನು ಮುಗಿಸ್ಬೇಕಾಗುತ್ತೆ. ಇನ್ನು ಪೂರ್ಣಗೊಳ್ಳುವ ಶಿಕ್ಷೆ, ನಾನು ಶಾಲೆಗೆ ಹೋಗಿ ಕಲಿಸುವಷ್ಟು ನಾನು ಕಲಿಬೇಕು ಅಂತ ನಾನು ಘೋಷಿಸಬೇಕು ಅಂತ ಹೇಳುತ್ತೆ. ಡ್ರಮ್ ಮೇಜರ್ ಅಂತ ಹೇಳ್ತಾರೆ. ಅವ್ನು ಕನಿಷ್ಠ 3 ವಾದ್ಯವನ್ನು ಕಲಿಬೇಕಾಗುತ್ತೆ. ಶಂಕ, ವಂಶಿ, ಆನಂದ, ಈ 3 ವಿಷಯದಲ್ಲಿ ಅವನು ತೃತೀಯಾಂತವನ್ನು ಮುಗಿಸಿದ್ರೆ ಅವನು ಶಿಕ್ಷಕ ಆಗಿ ಪೂರ್ಣ ಪ್ರಮಾಣದ ಶಿಕ್ಷಕ ಆಗಿ ಅವನು ಕೆಲಸವನ್ನು ನಿರ್ವಹಿಸಬಹುದು. ಇವತ್ತು ನಿಮಗೆ ಸಾಕಷ್ಟು ಶಾಲೆಗಳಲ್ಲಿ ಘೋಷ ಶಿಕ್ಷಕರಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಕಲಿಸಿದ ಶಿಕ್ಷಕರಿಲ್ಲ. ಹಾಗೆ ನಾವು ಕೂಡ ಆ ರೀತಿಯ ಪ್ರಯತ್ನ ಮಾಡ್ತೀವಿ. ನಾವು ಕೂಡ ಬೆಳಗಾವಿಯಲ್ಲಿ ಶಾಲೆಗಳಲ್ಲಿ ಕಲಿಸೋದು ಪ್ರಯತ್ನ ಮಾಡಬಹುದು. ನಮ್ಮ ಯಾವುದೇ ಉದ್ಯೋಗದಲ್ಲಿದ್ದರೂ ಕೂಡ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಭಾರತೀಯ ಸಂಗೀತಕ್ಕೆ ಸಾಕಷ್ಟು ಮಹತ್ವ ಇದೆ. ನಾವಿವತ್ತು ಏನೋ ಇಲ್ಲಿ ನುಡಿಸಿದ್ವಿ, ನಾನು ಸುಮಾರು ಜಗತ್ತಿನ 50 ರಾಷ್ಟ್ರಗಳಲ್ಲಿ ಇದನ್ನ ಅಭ್ಯಾಸ ಮಾಡ್ತಾ ಇರುತ್ತೆ. ಹಾಗೆ ನಾವು ಮುಂದುವರೆದ ಯಾವುದೇ ರಾಷ್ಟ್ರಗಳಿಗೆ ಹೋದರೂ ಕೂಡ, ಯಾವುದೇ ಉದ್ಯೋಗವನ್ನು ಸೇರಿದ್ರು ಕೂಡ ಕನಿಷ್ಠ ಅರ್ಧ 1 ಗಂಟೆ ಕೊಟ್ಟರು ಕೂಡ ನಾವಿದು ಉದ್ಯೋಗವನ್ನು ಸ್ವೀಕಾರ ಮಾಡಲಿಲ್ಲ. ಅದು ಯಾವುದು ಬೇಡ ಅಂತ ಹೇಳಿದ್ರೆ ನಮಗೆ ಜೀವನದ ಕೊನೆಯವರೆಗೂ ಕೂಡ ಸಂಗೀತ ನಮ್ಮ ಜೊತೆಗಿರುತ್ತೆ. ಯಾಕಂದ್ರೆ ಯಾರು ಕೂಡ ಒಟ್ಟಿಯಾಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸಂಗೀತ ನಮ್ಮ ಜೊತೆಗಿದ್ದಾಗ ನಾವು ಒಟ್ಟಿ ಅಂತ ಅನಿಸೋದಿಲ್ಲ. ಈ ಒಟ್ಟಿತನ ದೂರ ಮಾಡೋದು. ಇದನ್ನು ಕೊಟ್ಟು ನಮ್ಮ ಜೊತೆಗೆ ಸಂಗೀತ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನಮ್ಮ ಜೊತೆಗಿರುತ್ತೆ. ಇಷ್ಟು ಅವಕಾಶಗಳು ಘೋಷಿತರಲ್ಲಿ ಸಿಗುತ್ತೆ. ಮುಂದಿನ ದಿನದಲ್ಲಿ ನಮಗೆ ಯಾರಿಗೆ ಇಚ್ಛೆ ಇದೆ ಅವರು ಯಾವ ಸಮಯದಲ್ಲಿ ಕಲಿಯುವುದನ್ನೋ ಸಂಗತಿಯನ್ನ ಮುಂದಿನ ದಿನದಲ್ಲಿ ನಿಮಗೆ ಶಿಕ್ಷಕ ತಿಳಿಸಿ. ಘೋಷ ಅಕ್ಷರ ವಿಷ್ಣು. Namaste children. How are you all? Today we have grade 1 and 2 children with us in our assembly. It's their first day of school for this academic year, right? Let us all welcome them with 1/3 clap. Where are 1 and 2 children? Where are they? Yes. Put your hands down. Welcome you children. Here